ಹೆಲೋ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ದೀಪಾವಳಿ ಹಬ್ಬದ ಹಿಂದಿನ ದಿನದ ವ್ಲಾಗ್. ಅಪ್ಪ ಅಮ್ಮ ನನಗೆ ಕ್ಲೀನಿಂಗ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಇಬ್ಬರು ಬಂದಿದ್ದರು. ಸೊ ಒಬ್ಬಳೇ ಎಲ್ಲನೂ ಮೇಂಟೈನ್ ಮಾಡೋದು ಕಷ್ಟ ಆಗಿರುತ್ತೆ. ಹಾಗೆ ಬರಬೇಕಾದ್ರೆ ಹಬ್ಬಕ್ಕೆ ಅಂತ ಹೂ ಕೂಡ ತಂದಿದ್ದರು. ಇದೊಂದು 5 kg ಇದೆ. ನಾವೇ ಇದನ್ನು ಕಟ್ಕೊಬೇಕು. ಹಾಗೆ ಒಂದು ಸ್ವಲ್ಪ ಕನಕಾಂಬರ ಕೂಡ ತಗೊಬಂದಿದ್ರು. ಹಾಗೆ ನನಗೆ ಪ್ರತಿ ತಿಂಗಳೂ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಇದೆಲ್ಲ ಅಮ್ಮನ ಮನೆಯಿಂದನೇ ಮಿಲ್ ಮಾಡಿಕೊಟ್ಟು ಕಳಿಸ್ತಾರೆ. ಅಂದರೆ ಅವರು ಬಲ್ಕಾಗಿ ಮಾಡಿಸ್ಕೊತಾರೆ ಅಮ್ಮ ಮನೆಗೆ ಮತ್ತು ಅಮ್ಮಮ್ಮ ಮನೆಗೆ ಎರಡಕ್ಕೂ. ಸೊ ಆ ಟೈಮಲ್ಲಿ ನನಗೂ ಸೇರಿಸಿ ಮಾಡಿಸ್ಬಿಡ್ತಾರೆ. ಸೊ ಪ್ರತಿ ತಿಂಗಳು ಅಲ್ಲಿಂದನೇ ಆದರೆ ಅವರೇ ಬಂದು ಕೊಟ್ಟೋಗ್ತಾರೆ, ಇಲ್ಲಾಂದರೆ ಬಸ್ಸಲ್ಲಿ ಕೊಟ್ಟು ಕಳಿಸ್ತಾರೆ. ಸೊ ಇದು ಪಪ್ಪಾಯ ಏನಿದೆ ನಮ್ಮ ತೋಟದಲ್ಲೇ ಬೆಳೆದಿರೋಂಥದ್ದು. ಹಾಗೆ ಮೂಲಂಗಿ, ಮೆಣಸಿನ್ಕಾಯಿ ನೀವೇನು ನೋಡ್ತಿದ್ದೀರಾ ಇದು ಕಾಳು ಬೆಂಡೆಕಾಯಿ. ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಇದು ದೀಪದ ಎಣ್ಣೆ. ಸೊ ಮನೆಯಲ್ಲಿ ಅಂದರೆ ತೋಟ ಇರೋರಿಗೆ ಗೊತ್ತಿರುತ್ತೆ, ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇದೂ ಅಷ್ಟೇ ನಮ್ಮ ಮನೆಯಲ್ಲೇ ಬೆಳೆದಿರೋವಂಥದ್ದು ತೊಗರಿ ಕಾಳು. ಅದರದ್ದು ಸಾಂಬಾರು ನನಗೆ ತುಂಬಾ ಇಷ್ಟ ಆಗುತ್ತೆ ಅಂಥೇಳಿ ಅದು ಕೂಡ ತಂದಿದ್ದರು. ಸೊ ಹಣ್ಣು ಯೂಶ್ವಲಿ ಬರಬೇಕಾದ್ರೆ ಅಪ್ಪಾಜಿ ಯಾವ ಹಣ್ಣು ಮಿಸ್ ಮಾಡಿದ್ರೂ ದಾಳಿಂಬೆ ಹಣ್ಣು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಅಷ್ಟು ಇಷ್ಟ ನನಗೂ ಆ್ಯಂಡ್ ಅವರಿಗೂ ಅಷ್ಟೇ ತಂದು ಕೊಡೋದಕ್ಕೆ ಅಷ್ಟು ಇಷ್ಟ ಆಗುತ್ತೆ. ಹಾಗೆ ಜನರಲಾಗಿ ಒಂದಷ್ಟು ವೆಜಿಟೇಬಲ್ಸ್ ಇರಲಿ ಅಂತ ತರ್ತಾರೆ. ಅವ್ರು ಬರಬೇಕಾದ್ರೆ ಸುಮ್ಮನೆ ಅಂತೂ ಬರೋದೇ ಇಲ್ಲ. ಸೊ ಇದೇನು ಹಿಟ್ಟುಗಳು ಮನೇಲಿ ಏನಿರುತ್ತೆ ಕಾಳುಗಳು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ತಂದು ಕೊಡ್ತಾರೆ. ಅವ್ರು ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ 15 days ಒನ್ಸ್ ಬಸ್ಸಲ್ಲಾದರೂ ಕೊಟ್ಟು ಕಳಿಸ್ತಾರೆ. ಸೊ ಇದು ಬಂದು ಕುಂಬಳಕಾಯಿದು ಸೊಪ್ಪು. ಇದರಲ್ಲಿ ಏನು ಉಪ್ಪು ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ, ನನ್ನ ಫೇವ್ರೆಟ್ ಅದು. ಸೊ ಅಮ್ಮ ಬರ್ತಿದ್ರಲ್ವ, ಅವರೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು. ಅದೇನೋ ಒಂಥರ ಅಪ್ಪ ಅಮ್ಮ ಬಂದುಬಿಟ್ರೆ ಸಖತ್ತು ಖುಷಿ ಅನಿಸ್ತಿರುತ್ತೆ. ಆಮೇಲೆ ಏನೋ ಒಂಥರ ನಾವು ಆರಾಮ್ಸೆ ಕೂತ್ಕೊಂಡಿರ್ಬೋದಪ್ಪ ಸ್ವಲ್ಪ ದಿನ ಅನ್ನೋ ಥರ ಫೀಲ್ ಅನಿಸುತ್ತೆ. ಇವಾಗ ದೀಪಾವಳಿ ಆಗಿರೋದ್ರಿಂದ ಕ್ಲೀನಿಂಗ್ ಕೆಲಸ ಅಂತೂ ತುಂಬಾ ಇರುತ್ತೆ. ಅದಕ್ಕೆ ಹೆಲ್ಪ್ ಆಗಲಿ ಅಂತ ಅಮ್ಮ ಬಂದಿದ್ದು. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.